ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೆಡ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ನಿಮಗೋಸ್ಕರ ಈ ಒಂದು ವಿಡಿಯೋ. ಏನಪ್ಪ ಅಂದರೆ ಏನಿಲ್ಲ, ಜಸ್ಟ್ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಕೊಂಡ್ರೆ ಯೂಟ್ಯೂಬ್ ಅಂದರೆ ಇನ್ಸ್ಟಾಗ್ರಾಮ್ನಿಂದ ಕೂಡ ನೀವು ದುಡ್ಡು ಮಾಡ್ಬೋದು. ಅದು ಯಾವ ರೀತಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಜಸ್ಟ್ ತುಂಬ ಸಿಂಪಲ್ ಇನ್ಸ್ಟಾಗ್ರಾಮ್ನಿಂದ ಯಾವ ರೀತಿ ದುಡ್ಡು ಮಾಡೋಂತ ನಾನು ಈ ಒಂದು ವಿಡಿಯೋ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲೇ ಹೇಳ್ಬಿಡ್ತೀನಿ, ಇನ್ಸ್ಟಾಗ್ರಾಮ್ನಿಂದ ದುಡ್ಡು ಬರುತ್ತೆ, 100% ದುಡ್ಡು ಬರುತ್ತೆ. ನೀವು ನಂಬಲ್ಲ. ಆ್ಯಕ್ಚುಲಿ ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕಾರೆ ಜಸ್ಟ್ ಪ್ರಮೋಷನ್ ಮಾಡಿ ಒಂದು iPhone 14 ಮೊಬೈಲ್ ತೊಗೊಂಡಿದ್ದೀನಿ ನೋಡಿ. ಇದು ಎಲ್ಲಿಂದ? ಕೇವಲ ಪ್ರಮೋಷನ್ ಮಾಡಿ. ಅದೇ ರೀತಿ ಕೂಡ ನೀವು ಇನ್ಸ್ಟಾಗ್ರಾಮ್ನಿಂದ ಕೂಡ ದುಡ್ಡು ಮಾಡ್ಬೋದು. ಅದು ಯಾವ ರೀತಿ ದುಡ್ಡು ಮಾಡೋದು? ತುಂಬ ಸಿಂಪಲ್. 3 ಸ್ಟೆಪ್ ಇದೆ. ಆ 3 ಸ್ಟೆಪ್ ಮೂಲಕ ನೀವು ಒಂದೇದಾಗಿ ದುಡ್ಡು ಅರ್ನ್ ಮಾಡ್ಬೋದು. ಮೊದಲನೇ ಮಾಡ್ಬಿಟ್ರಾಗ ನಿಮ್ಗೆ ಎಲ್ಲರೂ ಇರ್ತನೆ ಇನ್ಸ್ಟಾಗ್ರಾಮ್ನಲ್ಲಿ ದುಡ್ಡು ಅಂದ ತಕ್ಷಣ ನಿಮ್ಗೆ ಅನಿಸ್ತಿರ್ಬೋದು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ದುಡ್ಡು ಬರುತ್ತಾ? ಇನ್ಸ್ಟಾಗ್ರಾಮ್ನಲ್ಲಿ ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಎಷ್ಟು ದುಡ್ಡು ಬರುತ್ತೆ, ಲೈಕಿಗೆ ಎಷ್ಟು ದುಡ್ಡು ಬರುತ್ತೆ ಅಂತ ತುಂಬ ಜನ ಅಂತಿರ್ತಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಲೈಕ್ಸು ವ್ಯೂಸ್ ಮೇಲೆ ದುಡ್ಡು ಬರಲ್ಲ. ಯಾಕಪ್ಪ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ದುಡ್ಡು ಬರ್ಬೇಕಾದ್ರೆ ನಾವು ಅರ್ನ್ ಮಾಡ್ಕೊಳ್ಬೇಕು. ಅದು ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ತೀನಿ. ಏನೋ ತುಂಬ ಸಿಂಪಲ್. ಈ ಒಂದು ವಿಡಿಯೋ ಪ್ರತಿಯೊಬ್ಬರು ಕೂಡ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರಿಗೆ ಅದ್ರ ಜೊತೆ ಪ್ರತಿಯೊಬ್ಬರು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಈ ಒಂದು ಸ್ಟಾರ್ಟ್ ಮುಂಚೆ ಮೊದಲೇ ಹೇಳ್ಬಿಡ್ತೀನಿ ಎಲ್ಲರಿಗೆ. ಇನ್ನೂ ನಾನು ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾರೆ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಆ್ಯಪ್ಗೆಲ್ಲ ಬಟನ್ ಟಣ್ಣದ ಕ್ಲಿಕ್ ಮಾಡಿ. ಅದ್ರ ಜೊತೆ ಫೇಸ್ಬುಕ್ಕಲ್ಲಿ ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅಂದರೆ ವಿಡಿಯೋ ನೋಡ್ತಾ ಇದ್ದಾರೆ ಜಸ್ಟ್ ಅಲ್ಲಿ ಕೂಡ ಫಾಲೋ ಮಾಡಿ. ಅಲ್ಲಿ ಕೂಡ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಫಾಲೋ ಮಾಡೋದು ಮರಿಬೇಡಿ ಅಂತ ಇವತ್ತು ಸ್ಟಾರ್ಟ್ನ ಬನ್ನಿ. ಮೊದಲನೇ ಅಮೌಂಟು ನೀವು ಇನ್ಸ್ಟಾಗ್ರಾಮ್ನಲ್ಲಿ ದುಡ್ಡು ಯಾವ ರೀತಿ ಬರುತ್ತಪ್ಪ ಅಂದರೆ ಇವಾಗ ತುಂಬ ಸಿಂಪಲ್. ಇನ್ಸ್ಟಾಗ್ರಾಮ್ನಲ್ಲಿ ಯೂಟ್ಯೂಬ್ ನನಗೆ ದುಡ್ಡು ಬರಲ್ಲ. ಇನ್ಸ್ಟಾಗ್ರಾಮ್ನಲ್ಲಿ ನಿಮಗೆ ಮಿಲಿಯನ್ ಗಟ್ಟೆ ಫಾಲೋವರ್ಸ್ ಇದ್ದರೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ದುಡ್ಡು ಬರಲ್ಲ. ಅದು ಬಟ್ ದುಡ್ಡು ಯಾವ ರೀತಿ ನಾವು ಅರ್ನ್ ಮಾಡೋದು? ತುಂಬ ಸಿಂಪಲ್. 3 ಸ್ಟೆಪ್ ಮೂಲಕ ನೀವು ಈಸಿಯಾಗಿ ಅರ್ನಿಂಗ್ ಮಾಡ್ಬೋದು. ಯಾವ ರೀತಿ ನನಗೆ ಮೊದಲನೇ ಹೇಳ್ತೀನಿ ಮತ್ತೊಮ್ಮೆ, ಇನ್ಸ್ಟಾಗ್ರಾಮ್ನಲ್ಲಿ 1 ಮಿಲಿಯನ್ ಅಲ್ಲ 2 ಮಿಲಿಯನ್ ಅಂದರೆ ಫಾಲೋವರ್ಸ್ ಇದ್ದರೂ ಕೂಡ ದುಡ್ಡು ಬರಲ್ಲ. ದುಡ್ಡು ಯಾವ ರೀತಿ ಬರುತ್ತೆ ಅಂದರೆ ಹೇಳ್ಬೇಕಾದ್ರೆ ನಾವು ಅರ್ನಿಂಗ್ ಮಾಡ್ಬೇಕು. 3 ಸ್ಟೆಪ್ ಇದೆ. ಅದು ಯಾವುದು ಹೇಳ್ತೀನಿ ನಾನು ನಿಮಗೆ ಒಂದೊಂದಾಗಿ. ಏನು ತುಂಬ ಸಿಂಪಲ್. ಮೊದಲನೇ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ನಾವು ಅರ್ನ್ ಮಾಡಬೇಕು. ದುಡ್ಡು ಯಾವ ರೀತಿ ಬರ್ಬೇಕಾದ್ರೆ ಸ್ಪಾನ್ಸರ್ಶಿಪ್ ಅಂತ ಬಂದ್ಬಿಟ್ಟು ಸ್ಪಾನ್ಸರ್ಶಿಪ್ ಅಂದರೆ ಯಾವ ರೀತಿ? ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್ ಅಂತ ಬಂದ್ಬಿಟ್ಟು. ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್ ಅಂದರೆ ಯಾವ ರೀತಿ? ತುಂಬ ಸಿಂಪಲ್. ನಾವು ಆಲ್ಮೋಸ್ಟ್ ಎಲ್ಲ ಪ್ರಮೋಷನ್ ಯಾವ ರೀತಿ ಅಂದರೆ ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮ್ ಯೂಸರ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ನೀವು ನೋಡಿರ್ತಾರೆ ಅನ್ಬೇಡ. ಅವರು ಸಡನ್ಲಿ ಅವ್ರ ಪ್ರೊಫೈಲಲ್ಲಿ ಯಾವುದೊಂದು ಬ್ರಾಂಡ್ ಪ್ರಮೋಟ್ ಮಾಡೋದು, ಅದ್ರ ಜೊತೆ ಯಾವುದೊಂದು ಈಗ ಮೊಬೈಲ್ ಪ್ರಮೋಟ್ ಮಾಡೋದು, ಒಂದು ಪ್ರಾಡಕ್ಟ್ ಪ್ರಮೋಟ್ ಮಾಡೋದು, ಈ ರೀತಿ ಮಾಡ್ತಾರಲ್ಲ ಪ್ರಮೋಷನು. ಆ ರೀತಿ ಸ್ಪಾನ್ಸರ್ ಮಾಡೋದಂದ್ರೆ ಏನಂತ ಅವರಿಗೆ ದುಡ್ಡನ್ನು ಸಿಗುತ್ತೆ. ಇದ್ರ ಮೂಲಕ ಕೂಡ ದುಡ್ಡು ಮಾಡ್ಕೊಳ್ಳೋದು ಇನ್ಸ್ಟಾಗ್ರಾಮ್ನಲ್ಲಿ. ಸ್ಪಾನ್ಸರ್ಶಿಪ್ ಅಂದರೆ ನಿಮ್ಮ ಪ್ರೊಫೈಲ್ ರಿಚ್ ಜಾಸ್ತಿ ಆದರೆ, ಜಾಸ್ತಿ ವ್ಯೂಸ್, ಜಾಸ್ತಿ ಲೈಕ್ಸು ಮತ್ತು ಜಾಸ್ತಿ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗಿದ್ರೆ, ರಿಚ್ ಜಾಸ್ತಿ ಆಗ್ತಾಯಿದ್ರೆ ಆಟೋಮೆಟಿಕ್ ನಿಮಗೆ ಏನಾಗುತ್ತೆ? ಬ್ರ್ಯಾಂಡ್ ಕಾಂಟ್ಯಾಕ್ಟ್ ಮಾಡಿ ಅವಾಗ ನಿಮಗೆ ಏನು ಮಾಡ್ತಾರೆ? ಸ್ಪಾನ್ಸರ್ಶಿಪ್ ಅನ್ನು ಸಿಗುತ್ತೆ. ಸ್ಪಾನ್ಸರ್ಶಿಪ್ ಅಂದರೆ ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್ ಅಂದರೆ ನಿಮಗೆ ಪ್ರಾಡಕ್ಟ್ ಈ ಪ್ರಾಡಕ್ಟ್ ಸ್ಪಾನ್ಸರ್ ಮಾಡಿ, ಈ ಒಂದು ಅಪ್ಲಿಕೇಶನ್ ಸ್ಪಾನ್ಸರ್ ಮಾಡಿ, ಈ ಒಂದು ಬೆಟ್ಟಿಂಗ್ ಅಪ್ಲಿಕೇಶನ್ ಆಗಿರ್ಬೋದು, ಈ ರೀತಿ ಅದನ್ನು ಸ್ಪಾನ್ಸರ್ ಮಾಡಿ ಅಂತ ಹೇಳ್ತಾರೆ. ಆ ಸ್ಪಾನ್ಸರ್ ಮಾಡಿದರೆ ನಿಮಗೆ ಇಷ್ಟು ದುಡ್ಡು ಅಂತ ಕೊಡ್ತಾರೆ. ಒಂದು ಅಪ್ಲಿಕೇಶನ್ ಪ್ರಮೋಟ್ ಮಾಡಿದರೆ ಇಷ್ಟು ದುಡ್ಡು ಅಂತ ಬರ್ತಾರೆ. ಜಸ್ಟ್ ಒಂದು ಸ್ಟೋರಿ ಹಾಕ್ಬೇಕಾದ್ರೆ ಇಷ್ಟು ದುಡ್ಡು ಅಂತ ಬರ್ತಾರೆ. ನೀವು ನೋಡ್ಬೋದು ಆಲ್ಮೋಸ್ಟ್ ಅಂದರೆ ಈ ಎಲ್ವಿಸ್ ಯಾದವ್ ಅಂತ ಒಬ್ಬರು ಇದ್ದಾರೆ ಹಿಂದಿ. ಅವರು ಜಸ್ಟ್ ಒಂದು 30 ಅಂದರೆ 15-30 ಸೆಕೆಂಡ್ ಒಂದು ವೀಡಿಯೋ ಪ್ರಮೋಟ್ ಮಾಡ್ಬೇಕಾದ್ರೆ, ಸ್ಟೋರಿ ಹಾಕ್ಬೇಕಾದ್ರೆ ಜಸ್ಟ್ ಅವ್ರು ಎಷ್ಟು ತಗೋತಾರೆ? ಮಿನಿಮಮ್ ಒಟ್ಟು 8-10 ಲಕ್ಷ ತಗೋತಾರೆ. ಮೊನ್ನೆ ಕೂಡ ನಾನು ನಿಮಗೆ 8-10 ಲಕ್ಷ ಜಸ್ಟ್ ಒಂದು ಸ್ಟೋರಿ ಹಾಕ್ಬೇಕಾದ್ರೆ. ಅದೇ ರೀತಿ ಕೂಡ ನೀವೇನು ಮಾಡ್ಕೋ ಸ್ಪಾನ್ಸರ್ ಮಾಡ್ಕೊಳ್ಬೋದು. ಇದು ಮೊದಲನೇ ಬಂತು. ಆ ಪ್ರಾಡಕ್ಟು ಆಗಿರ್ಬೋದು, ಬ್ರ್ಯಾಂಡ್ ಅಪ್ಲಿಕೇಶನ್, ಬೆಟ್ಟಿಂಗ್ ಅಪ್ಲಿಕೇಶನ್ ಆಗಿರ್ಬೋದು. ಇದ್ರ ಬಗ್ಗೆ ನೀವು ಅಂತ ಬ್ರದರ್ ಬೆಟ್ಟಿಂಗ್ ಅಪ್ಲಿಕೇಶನ್ ಬಗ್ಗೆ ಟ್ರಾನ್ಸ್ಫರ್ ಮಾಡಿ ಅಂದರೆ ನಾವು ಸ್ಪಾನ್ಸರ್ಶಿಪ್ ಮಾಡಿದ್ರೆ ಹೆಂಗೆ? ಆ್ಯಕ್ಚುಲಿ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾರೆ ಆ್ಯಕ್ಚುಲಿ ಗೂಗಲ್ದವರು ಪ್ರಮೋಟ್ ಮಾಡ್ತಾರೆ ಅಪ್ಲಿಕೇಶನ್. ಅದು ತಡಪಟ್ಟಿದ್ರು ಕೂಡ ಪ್ರಮೋಟ್ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ನೋಡ್ಕೊಂಡು ಮಾಡಿ. ಇದ್ರ ಮೂಲಕ ಕೂಡ ಸ್ಪಾನ್ಸರ್ಶಿಪ್ ಮೂಲಕ ಕೂಡ ನೀವು ಅರ್ನಿಂಗ್ ಮಾಡ್ಕೊಳ್ಳಿ. ಇದು ಮೊದಲನೇ ಅಮೌಂಟ್. ಯಾರೆಲ್ಲ ಇನ್ಸ್ಟಾಗ್ರಾಮ್ ಯೂಸರ್ಸ್ ಇದ್ದಾರೆ, ಯಾಕಪ್ಪ ನೀವು ಮೇನ್ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಬೋನಸ್ ಫೀಚರ್ಸ್ ಅಂತ ಇದೆ. ಆ ಬೋನಸ್ ಫೀಚರಿಂದ ಎಷ್ಟು ಸಿಗುತ್ತೆ ದುಡ್ಡು? ಯಾರು ಹಾಕ್ತಾರೆ ದುಡ್ಡು? ನಮಗೆಲ್ಲ ಯಾರು ಹಾಕಲ್ಲ. ಇನ್ಸ್ಟಾಗ್ರಾಮ್ನಲ್ಲಿ ಬೋನಸ್ ಫೀಚರ್ಸ್ ಇದೆ. ಅದ್ರ ಅದರಿಂದ ಬೋನಸ್ ಗಿಫ್ಟ್ ಫೀಚರ್ಸ್ ಇದೆ. ಆ ಗಿಫ್ಟ್ ಫೀಚರ್ಸಿಂದ ಯಾರು ಹಾಕ್ತಾರೆ ದುಡ್ಡು? ಯಾರು ಕೂಡ ಗಿಫ್ಟ್ ಕಾಸಲ್ಲ, ದುಡ್ಡು ಯಾರು ಹಾಕಲ್ಲ. ಅದ್ರ ಜೊತೆಗೆ ಸಬ್ಸ್ಕ್ರಿಪ್ಷನ್ ತೊಗೋಬೇಕು. ಅಂದರೆ ನಮಗೆ ಸಬ್ಸ್ಕ್ರಿಪ್ಷನ್ ಇಷ್ಟು ದುಡ್ಡು ಅಂತಿದೆ, ಅದನ್ನು ಕೂಡ ಮಾಡ್ಬೇಕು. ಅದನ್ನ ಯಾರು ಮಾಡ್ತಾರೆ? ಅದು ಕೂಡ ಯಾರು ಸಬ್ಸ್ಕ್ರಿಪ್ಷನ್ ಮಾಡಲ್ಲ. ಅದ್ರ ಜೊತೆ ಗಿಫ್ಟ್ ಆಪ್ಷನ್ ಕೂಡ ಗಿಫ್ಟ್ ಯಾರು ಕೂಡ ಸೆಂಡ್ ಮಾಡಲ್ಲ ನಮಗೆ. ಆ ಒಂದು ಕಾರಣಕ್ಕೋಸ್ಕರ ನೀವು ಸ್ಪಾನ್ಸರ್ಶಿಪ್ ಮೂಲಕ ದುಡ್ಡು ಮಾಡ್ಕೊಳ್ಳಿ. ಇದು ಮೊದಲನೇ ಅಂದ್ಬಿಟ್ಟು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕಾದ್ರೆ ತುಂಬ ಸಿಂಪಲ್. ನೀವು ಪ್ರತಿಯೊಬ್ಬರು ಕೂಡ ಎಲ್ಲರಿಗೂ ಹೇಳ್ತಾನೆ ಸ್ಪಾನ್ಸರ್ಶಿಪ್ಪಲ್ಲಿ 2 ರೀತಿ ನಿಮಗೆ ತುಂಬ ಈಸಿಯಾಗಿ ಸ್ಪಾನ್ಸರ್ಶಿಪ್ ಮಾಡ್ಕೊಂಡು ದುಡ್ಡು ಮಾಡ್ತೀರಾ. ಅದೇ ರೀತಿ ಕೂಡ ಸೆಕೆಂಡ್ ಬಂದ್ಬಿಟ್ಟು ನೀವೇನು ಮಾಡಬೇಕು? ತುಂಬ ಸಿಂಪಲು. ನೀವು ಏನು ಮಾಡಿ, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ವೀಡಿಯೋ ಅಪ್ಲೋಡ್ ಮಾಡ್ತೀರಾ. ಅದೇ ವಿಡಿಯೋ ನೀವು ಏನು ಮಾಡಿ ಫೇಸ್ಬುಕ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ. ಜಸ್ಟ್ ಫೇಸ್ಬುಕ್ನಲ್ಲಿ 1000 ಫಾಲೋವರ್ಸ್ 60,000 ಮಿನಿಟ್ಸ್ ಅಂದರೆ ಮಿನಿಟ್ಸ್ ವೀಡಿಯೋ ನೋಡಿದರೆ ಸಾಕು, ಆಟೋಮೆಟಿಕ್ ಕೂಡ ಫೇಸ್ಬುಕ್ನಲ್ಲಿ ಕೂಡ ದುಡ್ಡು ಬರುತ್ತೆ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕನೆಕ್ಟ್ ಲಿಂಕ್ ಮಾಡೋಕೆ ಹೋಗ್ಬಿಡಿ. ಮೊದಲೇ ಅದ್ರ ಬಗ್ಗೆ ಒಂದು ಸಪ್ರೇಟ್ ಒಂದು ವಿಡಿಯೋ ಮಾಡಿ ಆ ವಿಡಿಯೋ ನೋಡ್ಕೊಳ್ಳಿ. ಯಾರಾದ್ರೂ ಲಿಂಕ್ ಇದ್ರೆ ಅನ್ಲಿಂಕ್ ಮಾಡ್ಕೊಳ್ಳಿ, ಡಿಸ್ಲಿಂಕ್ ಮಾಡ್ಕೊಳ್ಳಿ. ಲಿಂಕ್ ನಿಮಗೆ ಪ್ರಾಬ್ಲಮ್ ಆದ್ರೆ ಬಟ್ ನಾನು ನಿಮಗೆ ಏನು ಅರ್ಥ ಮಾಡ್ಕೊಳ್ಳಿ. ತುಂಬ ಸಿಂಪಲು.
ನೀವು ಏನು ಇನ್ಸ್ಟಾಗ್ರಾಮ್ನಲ್ಲಿ ಏನು ರೀಲ್ಸ್ ಹಾಕ್ತಾರೆ ಅದೇ ರೀಲ್ಸ್ ಡೌನ್ಲೋಡ್ ಮಾಡ್ಕೊ ಫೇಸ್ಬುಕ್ಕಲ್ಲಿ ಕೂಡ ವಿಡಿಯೋ ಅಪ್ಲೋಡ್ ಮಾಡಿ. ಆ ಫೇಸ್ಬುಕ್ನಿಂದ ಕೂಡ ನೀವು ದುಡ್ಡು ಮಾಡ್ಕೊಳ್ಳೋ. ಫೇಸ್ಬುಕ್ಕಲ್ಲಿ ನಿಮಗೆ ಸ್ಟಾರ್ ಬರುತ್ತೆ ಆಪ್ಷನು, ಬೋನಸ್ ಆಪ್ಷನ್ ಇದೆ, ಇನ್ನು ಸ್ಟ್ರೀಮ್ ಆ್ಯಡ್ಸ್ ಅಂತ ಇರುತ್ತೆ, ಅದರಲ್ಲಿ ಕೂಡ ಇದೆ ಸೂಪರ್ ಚಾಟ್ ಅಂತ. ಈ ರೀತಿ ಫೇಸ್ಬುಕ್ನಲ್ಲಿ ದುಡ್ಡು ಮಾಡ್ಬೋದು. ಆದರೆ ದುಡ್ಡು ಮಾಡ್ಬೇಕಾದ್ರೆ ಏನು ಮಾಡ್ಬೇಕು, ವಿಡಿಯೋ ಅಪ್ಲೋಡ್ ಮಾಡಬೇಕು. ಇನ್ಸ್ಟಾಗ್ರಾಮ್ನಿಂದ ಫೇಸ್ಬುಕ್ನಿಂದ ಅಂದರೆ ಇನ್ಸ್ಟಾಗ್ರಾಮ್ನಿಂದ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಬೋದು, ಫೇಸ್ಬುಕ್ನಿಂದ ಕೂಡ ದುಡ್ಡು ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂದ್ರೆ ತುಂಬ ಸಿಂಪಲ್. ಅದ್ರ ಬಗ್ಗೆ ಸಪ್ರೇಟ್ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೋಬೇಕು. ಎಲ್ಲ ಅದ್ರ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ, A to Z ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ. ಆ ಒಂದು ವಿಡಿಯೋ ಐ ಕಡೆಯಲ್ಲಿ ಹಾಕ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಇದು ಸೆಕೆಂಡ್ ಸ್ಟೆಪ್, ನೀವು ಇನ್ಸ್ಟಾಗ್ರಾಮ್ನಲ್ಲಿ ದುಡ್ಡು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಇನ್ಸ್ಟಾಗ್ರಾಮಿಂದ. ಇನ್ನು ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಇವಾಗ ತುಂಬ ಸಿಂಪಲ್. ನೀವು ಕೂಡ ಇನ್ಸ್ಟಾಗ್ರಾಮ್ನಿಂದ ದುಡ್ಡು ಮಾಡ್ಕೊಳ್ಬೇಕಂದ್ರೆ ಏನು ಮಾಡ್ಕೋ, ಜಸ್ಟ್ ಒಂದು ಟೆಲಿಗ್ರಾಮ್ ಅನ್ನೋದು ಕ್ಲಿಕ್ ಅಂದರೆ ಟೆಲಿಗ್ರಾಮ್ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇಲ್ಲಾಂದರೆ ನೀವು ಯಾವ ಒಂದು ಕೋರ್ಸ್ ಇದೆ, ಈಗ ಆ್ಯಕ್ಚುಲಿ ನಾನು ಯೂಟ್ಯೂಬ್ ಟೆಕ್ ಬಗ್ಗೆ ಮಾಡ್ತೇನೆ. ಯೂಟ್ಯೂಬ್ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು, ನಾನು ಯಾವ ರೀತಿ ಚಾನಲ್ ತಮ್ಮನೇಲಿ ಎಡಿಟ್ ಮಾಡೋದು, ಯಾವ ರೀತಿ ವಿಡಿಯೋ ಎಡಿಟ್ ಮಾಡೋದು ಅಂದರೆ ಅದ್ರ ಬಗ್ಗೆ ನಾನು ಒಂದು ಕೋರ್ಸ್ ಮಾಡ್ಬೋದು. ಆ ಕೋರ್ಸ್ಗೆ ನಾನು ಇಷ್ಟು ದುಡ್ಡು ಅಂತ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಇಡ್ಬೋದು. ಆ ಪ್ಲ್ಯಾನ್ಗೆ ನೋಡುವಂಥ ವ್ಯೂವರ್ಸ್ ಏನಂದರೆ ನಾನು ಕೂಡ ಯೂಟ್ಯೂಬರ್ಸ್ ಆಗ್ಬೇಕಂದ್ರೆ ಜಸ್ಟ್ ಆ ಪ್ಲ್ಯಾನಿಗೆ ಅವ್ರು ಏನು ಮಾಡಬೇಕು, ಸಬ್ಸ್ಕ್ರಿಪ್ಷನ್ ಅಷ್ಟು ದುಡ್ಡು ತೊಗೊಂಡು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ತೊಗೋಬೋದು. ಇನ್ನು ನಾನು ನಿಮಗೆ ಮಾಹಿತಿ ಕೊಡ್ಬೇಕಾದ್ರೆ ಇಷ್ಟು ಚಾರ್ಜಸ್ ಅಂತಿದೆ, ಇಷ್ಟು ದುಡ್ಡು ಕೊಡಿ ಅಂತ ತೊಗೊಳ್ಬೋದು, ಚಾರ್ಜಸ್ ಮಾಡ್ಕೊಳ್ಬೋದು. ಅದೇ ರೀತಿ ಕೂಡ ಟೆಲಿಗ್ರಾಮಲ್ಲಿ ಅಂದರೆ ಟೆಲಿಗ್ರಾಮ್ ಒಂದು ಚಾನಲ್ ಕ್ರಿಯೇಟ್ ಮಾಡ್ಬೋದು. ಅದನ್ನು ಸ್ಟೋರಿ ಹಾಕೋದು, ಆ ಸ್ಟೋರಿಯಿಂದ ಟೆಲಿಗ್ರಾಮ್ ಬರುತ್ತೆ. ಆ ಟೆಲಿಗ್ರಾಮಲ್ಲಿ ಏನು ಮಾಡ್ಬೋದು, ನೀವು ಈಗ ವಯಸ್ಸಂದರೆ ಬಿಗ್ ಬಿಲಿಯನ್ಸ್ ಡೇ ಅದು ಸ್ಟಾರ್ಟ್ ಆಗ್ತಾರೆ, ಅವಾಗ ನೀವು ನೋಡುವ ಅಪ್ಲೇಟ್ ಮಾರ್ಕೆಟಿಂಗ್ ಅಂತ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ನಾವು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಆ ಅಪ್ಲೇಟ್ ಮಾರ್ಕೆಟಿಂಗ್ ಅಕೌಂಟ್ ಕ್ರಿಯೇಟ್ ಮಾಡಿ ಜಸ್ಟ್ ಅನ್ನೋಲ್ಲ, ಅಲ್ಲಿ ನೀವು ಲಿಂಕ್ ಪ್ರಾಡಕ್ಟ್ ಲಿಂಕ್ ಅದರ ಸೇರ್ ಮಾಡಿ. ಅದರಿಂದ ಯಾರಾದರೂ ಪರ್ಚೇಸ್ ಮಾಡಿದ್ರೆ ಜಸ್ಟ್ ಒಂದು 20,000 ಪರ್ಚೇಸ್ ಮಾಡಿದ್ರಲ್ಲ, 500 ರೂಪಾಯಿ ನಿಮಗೆ ಬರುತ್ತೆ. ಆರಾಮಾಗಿ ಮಾಡ್ಕೊಳ್ಬೋದು ಅರ್ನಿಂಗ್. ಇದು ಯಾವ ರೀತಿ, ಜಸ್ಟ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಕೊಂಡು ನೀವು ಬಿಗ್ ಬಿಲಿಯನ್ಸ್ ಡೇ ಐತೆ, ಆಫರ್ ಇರುತ್ತೆ, ಒಂದು ಪ್ರತಿಯೊಂದು ವಿಡಿಯೋ ಕೂಡ ನೀವು ಶೇರ್ ಮಾಡ್ಕೋಬೇಕು. ಶೇರ್ ಮಾಡಿ ಪ್ರತಿಯೊಂದು ವಿಡಿಯೋ ಕೂಡ ಶೇರ್ ಮಾಡಿ ಆಟೋಮೆಟಿಕ್ ನಿಮಗೆ ಅರ್ನಿಂಗ್ ಅನ್ನೋದು ಸಿಗುತ್ತೆ. ಇದು ಈ ರೀತಿ. ಮತ್ತು ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ನಿಂದ ನೀವು ಚಾನಲ್ ಕೂಡ ಗ್ರೋ ಮಾಡ್ಕೊಳ್ಬೋದು. ಆರಾಮಾಗಿ ಗ್ರೋ ಆಗುತ್ತೆ, 100% ಗ್ರೋ ಆಗುತ್ತೆ. ಸ್ಟೋರಿ ಹಾಕಿರ ಇನ್ಸ್ಟಾಗ್ರಾಮ್ ಲಿಂಕ್ ಅಂದರೆ ಯೂಟ್ಯೂಬ್ ವಿಡಿಯೋ ಲಿಂಕ್ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿರ ಆಟೋಮೆಟಿಕ್ ದುಡ್ಡು ಬರುತ್ತೆ. ಈ ರೀತಿ ಮಾಡಿ ನೀವು ದುಡ್ಡು ಮಾಡ್ಕೊಳ್ಬೋದು. ಆ್ಯಕ್ಚುಲ್ ಬಂದು ನಮಗೆ ಇನ್ಸ್ಟಾಗ್ರಾಮ್ನಿಂದ ₹1 ಕೂಡ ಬರೋಲ್ಲ. ಆದರೆ ನೀವು ಪ್ರಮೋಷನ್ ಸ್ಪಾನ್ಸರ್ಶಿಪ್ ಮಾಡೋದಂದ್ರೆ ನಮಗೆ ದುಡ್ಡು ಸಿಗುತ್ತೆ. ದೊಡ್ಡ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾವ ರೀತಿ ಮಾಡ್ತಾರೆ, ನಾನು ಯೂಟ್ಯೂಬ್ನಲ್ಲಿ ಪ್ರಮೋಷನ್ ಮಾಡ್ತೀನಿ. ಅದೇ ರೀತಿ ಕೂಡ ನೀವು ಪ್ರಮೋಷನ್ ಮಾಡಿ. ದೊಡ್ಡ ಕ್ರಿಯೇಟರ್ಸ್ ಕೂಡ ಮಾಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿರ್ತೀರ, ಇನ್ಸ್ಟಾಗ್ರಾಮ್ ಪ್ರತಿಯೊಬ್ಬರು ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ ಪ್ರಾಡಕ್ಟ್ ತೊಗೊಳ್ಳಿ, ಈ ಪ್ರಾಡಕ್ಟ್ ತೊಗೊಳ್ಳಿ ಅಂತ ಬಂದಿರ್ತಾರೆ ನೋಡಿ. ಅದೇ ರೀತಿ ನೋಡಿ, ಜಸ್ಟ್ ನಾನು ಕೂಡ ಪ್ರಮೋಷನ್ ಮಾಡಿ ಐಫೋನ್ ತೊಗೊಂಡು ಯೂಟ್ಯೂಬ್ನಲ್ಲಿ ತೊಗೊಂಡಿದ್ದೀನಿ. ನಾನು ಇನ್ಸ್ಟಾಗ್ರಾಮ್ ನಾನು ಜಾಸ್ತಿ ಯೂಸ್ ಮಾಡಿಲ್ಲ, ಆದ್ಬಿಟ್ಟು ಇನ್ಸ್ಟಾಗ್ರಾಮ್ನಿಂದ ಕೂಡ ನೀವು ದುಡ್ಡು ಮಾಡ್ಕೋಬೋದು. ಅದು ಯಾವ ರೀತಿ ಮಾಡೋದು ಅಂತ ನಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೊದಲನೇ ಹೇಳ್ಬೇಕಾದ್ರೆ ತುಂಬ ಸೆಕೆ ನೋಡ್ಕೊಳ್ಬೋದು. ಯಾವ ರೀತಿ ಮೈಯೆಲ್ಲ ಜಳಕ ಮಾಡಿದಂಗೆ ಐತೆ ನೋಡಿ, ತುಂಬ ಸೆಕೆ ಇದೆ. ಫ್ಯಾನ್ ಹೆಚ್ಚು ಕೂಡ ನಡೆಯಲ್ಲ ಇಲ್ಲಿ, ಯಾಕಂದ್ರೆ ಮೈಕ್ ಕ್ಲಿಯರಾಗಿ ಕೇಳಿಸಲ್ಲ. ಅದಕ್ಕೋಸ್ಕರ ಅದನ್ನು ದಯವಿಟ್ಟು ಇನ್ಸ್ಟಾಗ್ರಾಮಿಂದ ಕೂಡ ನೀವು ದುಡ್ಡು ಮಾಡ್ಕೊಳ್ಬೋದು. ಅದು ಯಾವ ರೀತಿ ದುಡ್ಡು ಮಾಡುವಂಥ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೊದಲನೇ ಹೇಳ್ಬಿಡ್ತೀನಿ, ಯಾರೆಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರಿಗೆ ಈ ಒಂದು ಶೇರ್ ಮಾಡಿ. ಯಾಕಂದರೆ ಇಷ್ಟು ಎಲ್ಲ ಸೆಕೆ ಅದನ್ನು ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಕನ್ನಡಿಗ ಅಂದರೆ ಸಪೋರ್ಟ್ ಮಾಡಲೇಬೇಕು ನೀವು ಪ್ರತಿಯೊಬ್ಬರು ಕೂಡ ಅಂತ ಇವತ್ತು ಮುಗಿಸ್ತೀನಿ. ಮುಗಿಸೋ ಮುಂಚೆ ಪ್ರತಿಯೊಬ್ಬರು ಸ್ಪ್ಯಾಮರ್ಸ್ ಎಲ್ಲರೂ ಕೂಡ ಜೀವನ ಮತ್ತೆ ಸಿಗ್ತೀನಿ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ನಾನು ಪ್ರತಿಯೊಂದು ಕೂಡ ನೋಡ್ತಾರೆ. ಸಪೋರ್ಟ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಬಾಯ್.